ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಂಜೆ ನೈಟ್ಗೆ ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡು, ಗಂಟ್ಲೆಲ್ಲ ಇನ್ಸ್ಪೆಕ್ಷನ್ ಇದೆ. ಹಾಗಾಗಿ ರೈಸ್ ತಿಂದರೆ ಮತ್ತೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ರೊಟ್ಟಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ರೊಟ್ಟಿ ನಾನು ಮಾಡೋದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಅಂತ ನಾನು ನಿಮಗೆ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ಬಂದು ಅವತ್ತು ಅನ್ನ ಹಾಕಿ ರೊಟ್ಟಿನ ಮಾಡಿದ್ದೆ. ಇವತ್ತು ಅನ್ನ ಹಾಕ್ದೇನೂ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ಒಂದು ಬಟ್ಲು ಅನ್ನ ತೊಗೊಂಡಿದ್ದೀನಿ. ಇದು ಮಧ್ಯಾಹ್ನ ಮಿಕ್ಕಿರೋ ಅನ್ನ. ಇದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಇದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಅನ್ನ ಇಲ್ಲ ಅಂತಂದರೆ ಹಾಗೇನೂ ಮಾಡ್ಕೊಬೋದು. ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಅನ್ನ ಇದೆ. ಯಾಕಂದರೆ ಅನ್ನ ಇಲ್ಲ ಅಂತಂದರೆ ಬರೀ ಹಿಟ್ಟಲ್ಲೂ ಸಹ ಮಾಡ್ಬೋದು. ಇವಾಗ ಮೊದಲಿಗೆ ನಾನು ಅನ್ನನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕ ಬಟ್ಲಷ್ಟು ಅನ್ನ ಇದೆ. ಇದಕ್ಕೆ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಇದ್ದರೆ ಸಾಕಾಗತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲಿನಲ್ಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬರೀ ಇದೆ. ಅನ್ನಕ್ಕೆ ಹಿಟ್ಟು ಹಾಕ್ಕೊಂಡ್ರೆ ರೊಟ್ಟಿ ಕಮ್ಮಿ ಆಗುತ್ತೆ. ಒಂದು 3-4 ರೊಟ್ಟಿ ಆಗುತ್ತೆ ಅಷ್ಟೇ. ನಮಗೆ ರೊಟ್ಟಿ ಸ್ವಲ್ಪ ಜಾಸ್ತಿ ಬೇಕಂದ್ರಾಗ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ನೋಡಿ ಇದನ್ನು ನೀಟಾಗಿ ಈ ಥರ ಗಂಜಿ ಥರ ಮಾಡ್ಕೋಬೇಕಿದು. ನೋಡಿ, ಈ ಥರ ಇದ್ದರೆ ಸಾಕಾಗತ್ತೆ. ನಿಮ್ಗೇನಾದರೂ ರೊಟ್ಟಿ ಇನ್ನೂ ಜಾಸ್ತಿ ಬೇಕಂತಂದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಅದನ್ನು ನೀಟಾಗಿ ತಿರುತ್ತಾ ಬನ್ನಿ. ಇದೇನು ಗಂಟಾಗಲ್ಲ. ಇದು ಕುದಿ ಬರುತ್ತಲ್ಲ ಅಲ್ಲಿ ತನಕ ತಿರುಗಿಸ್ಕೊಬೇಕಷ್ಟೇನೆ. ಕೈ ಬಿಡ್ಬೋದು, ಏನು ಪರವಾಗಿಲ್ಲ. ಅಕ್ಕಿ ರೊಟ್ಟಿ ಯಾವಾಗಲೂ ಗಂಟಾಗಲ್ಲ ಸಾಧಾರಣಕ್ಕೆ. ನೀಟಾಗಿ ತಿರುಗ್ತಾ ಬನ್ನಿ. ಇದರಲ್ಲಿ ಕುದೀತಾ ಬರುತ್ತೆ. ಇದರಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಥರ ಬರುತ್ತೆ. ಆವಾಗ ಇದಕ್ಕೆ ನಾವು ಹಿಟ್ಟು ಹಾಕ್ಕೋಬೇಕು. ನಾನು ಇಷ್ಟಕ್ಕೆ 1/4 ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನೀಟಾಗಿ ಗಂಜಿ ಜೊತೆಗೆ ಈ ಹಿಟ್ಟು ಮಿಕ್ಸ್ ಆಗಬೇಕಷ್ಟೇ. ಇದನ್ನೇನು ಬೇಯಿಸ್ಬೇಕು ಅಂತೇನಿಲ್ಲ. ಬಿಸಿ ಇರೋದುವಾಗಲೇ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಿಟ್ಟು ಬೇಕು ಅಂತಂದ್ಬಿಟ್ಟು. ನೋಡಿ, ಇವಾಗೆಲ್ಲ ಕೂಡಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನಿಮ್ಗೇನಾದ್ರು ನೀರು ಥರ ಇದೆ, ಸ್ವಲ್ಪ ಮೆತ್ತಗಿದೆ ಅನ್ನೋಂಗಿದ್ರೆ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಉಂಡೆ ಕಟ್ಟಕ್ಕೆ ಆಗೋ ಥರ ಆದರೆ ಸಾಕಾಗತ್ತೆ. ನೋಡಿ, ಈ ಥರ ಇದೆ. ಇವಾಗ ಇದನ್ನೆಲ್ಲ ಒಂದು ಪಾತ್ರೆಯಿಂದ ಕೆಳಗಡೆಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಬಟ್ಲಲ್ಲಿ ಬೇಕಾದ್ರೂ ಹಾಕ್ಕೊಬೋದು. ಆದರೆ ಈ ಥರ ಕೆಳಗೆ ಹಾಕ್ಕೊಂಡ್ರೆ ನಾದೋದಕ್ಕೆ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಇದನ್ನು ಫುಲ್ ತಣ್ಣಗಾಗೋದು ಬೇಡ. ಸ್ವಲ್ಪ ಬೆಚ್ಚಗಿರುವಾಗಲೇ ನೀಟಾಗಿ ಇದನ್ನು ನಾದ್ಕೊಳ್ಳಿ. ಈ ಟೈಮಲ್ಲೂ ನಿಮ್ಗೇನಾದರೂ ಮೆತ್ತಗಾಯಿತು ಅನ್ನೋಂಗಿದ್ರೆ ಇವಾಗ 1-2 ಸ್ಪೂನು ಹಿಟ್ಟು ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ. ನೋಡಿ, ಇವಾಗ ಇದು ಹಾಕ್ಕೊಂಡು ಇದನ್ನು ನೀಟಾಗಿ ನಾದ್ಕೋಬೇಕು. ನಾವು ಎಷ್ಟು ನೀಟಾಗಿ ನಾದ್ತೀವಿ ಅಷ್ಟು ನೀಟಾಗಿ ಬರುತ್ತೆ. ರೊಟ್ಟಿ ಮೆತ್ತಗಾಗಿ ಬರುತ್ತೆ. ನೋಡಿ, ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ತೊಗೊಬೇಕು. ನಾನಿಲ್ಲಿ ಪೇಪರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಮೇಲೆ ತಟ್ತಾ ಇರೋದು. ಅಥವಾ ನಿಮಗೇನಾದರೂ ತಟ್ಟೋದಕ್ಕೆ ಬರಲ್ಲ ಅಂತಂದರೆ ಲಟ್ಸ್ಕೊಬೋದು. ಇಷ್ಟು ದೊಡ್ಡ ಉಂಡೆ ತೊಗೊಂಬೇಡಿ. ಲಟ್ಸ್ಕೊಳಂಗಿದ್ರೆ ಸ್ವಲ್ಪ ಚಿಕ್ಕದು ಉಂಡೆ ತೊಗೊಂಡು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಅಷ್ಟು ಸೈಜು ತೊಗೊಂಡು ಮೇಲೆ ಕೆಳಗೆ 2 ಸೈಡು ಹಿಟ್ಟು ಹಾಕ್ಬಿಟ್ಟು ಲಟ್ಟಣಿಗಲ್ಲಿ ಚಪಾತಿನ ಯಾವ ರೀತಿ ಲಟ್ಸ್ತೀವಿ ಆ ಥರ ಲಟ್ಸ್ಬೋದು. ಆದರೆ ಕೆಲವರು ಈ ಥರ ತಟ್ತಾರೆ. ಆದರೆ ನಮಗೆಲ್ಲ ಈ ಥರ ತಟ್ಟೋದಕ್ಕೆ ಬರಲ್ಲ. ಲಟ್ಸುವಾಗ ಫುಲ್ಲು ಫೋರ್ಸಾಗಿ ಲಟ್ಸ್ಬೇಡಿ. ನಿಧಾನಕ್ಕೆ, ಜಾಸ್ತಿ ಭಾರ ಬಿಡಬಾರ್ದು. ನಿಧಾನಕ್ಕೆ ಲಟ್ಸ್ಕೊಳ್ಬೇಕು. ಮತ್ತು ಇದನ್ನು ಬೇಯಿಸ್ಬೇಕಾದ್ರೆ ನೀವು ಮೇಲೆ ಕೆಳಗೆ ನೀರು ಹಾಕ್ಬಿಟ್ಟು ಒರೆಸ್ಬೇಕು. ಹಿಟ್ಟೆಲ್ಲ ಹಾಕ್ಕೊಂಡಿರ್ತೀವಲ್ವ, ಆ ಹಿಟ್ಟು ಹೋಗೋದಕ್ಕೆ. ಆದರೆ ಈ ಥರ ನಮ್ಗೆ ಅಷ್ಟು ಸೆಟ್ ಆಗೋಲ್ಲ, ರುಚಿ ಸಿಗೋಲ್ಲ ನಮಗೆ. ಹಾಗಾಗಿ ನಾವು ಕವರ್ ಮೇಲೇ ತಟ್ಕೊತೀವಿ. ಈ ಕವರ್ಗೆ ಎಣ್ಣೆ ಏನೂ ಹಾಕಿಲ್ಲ. ಕೈ ಒದ್ದೆ ಮಾಡಿಕೊಂಡು ಈ ಥರ ಕೈ ಅಡ್ಡ ಇಟ್ಕೊಂಡು ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ನೀವು 1-2 ಸಲ ಮಾಡಿದ್ರೆ ನಿಮಗೂ ಬರುತ್ತೆ. ಈ ಥರ ನೀಟಾಗಿ ತಟ್ಕೋಬೇಕು. ನಿಮ್ಗೆ ಎಷ್ಟು ತೆಳುವ ಬೇಕು ಅಷ್ಟು ತೆಳುವ ಆಗುತ್ತೆ. ಇನ್ನು ನಿಮ್ಗೆ ಎತ್ತಾಕೋದಕ್ಕೆಲ್ಲ ಬರಲ್ಲ ಅನ್ನೋರಿದ್ರೆ ಯಾವುದಾದ್ರೂ ವೈಟ್ ಕಲರ್ ಬಟ್ಟೆ ಅಥವಾ ಕರ್ಚೀಫ್ ಏನಾರು ಬರುತ್ತಲ್ಲ ಅದ್ರ ಮೇಲೆ ತಟ್ಬಿಟ್ಟು ಕರ್ಚೀಫ್ನ ಹಾಗೆ ಅದ್ರ ಮೇಲೆ ಉಲ್ಟಾ ಹಾಕ್ಬಿಡಿ. ಆವಾಗ ಚೆನ್ನಾಗಾಗುತ್ತೆ. ನಮಗೆ ಹಾಕೋದಕ್ಕೆ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ನಾವು ಕರ್ಚೀಫಲ್ಲಿ ಏನು ತಟ್ತಾ ಇಲ್ಲ. ಇವಾಗ ಇದನ್ನು ಮಡ್ಚಿ ಹಾಕ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನು ಇನ್ನೂ ಒಂದು ರೊಟ್ಟಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಈ ಕಡೆ ಬೇಯಿಸ್ಕೋಬೇಕು. ಯಾರೋ ಒಬ್ಬರು ನನಗೆ ಮೆಸೇಜ್ ಮಾಡಿದರು, ಈ ಥರ ಬೇಯಿಸ್ಬಾರ್ದು ಗ್ಯಾಸಲ್ಲಿ ಡೈರೆಕ್ಟಾಗಿ, ಇದು ಹೆಲ್ತಿಗೆ ಒಳ್ಳೇದಲ್ಲ ಅಂತ. ಊರ ಕಡೆ ಮಾಡೋಗಿದ್ರೆ ನಾವು ಒಲೆನಲ್ಲೇ ಮಾಡೋದು. ಆದರೆ ಇಲ್ಲಿ ಬೇರೆ ಚಾನ್ಸ್ ಇಲ್ಲ ಅಲ್ಲ, ಅದಕ್ಕೋಸ್ಕರ ಯಾವುದೇ ಚಾಯ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಈ ಥರನೇ ಬೇಯಿಸ್ಕೊತೀನಿ. ನೀವು ಬೇರೆ ಹಿಟ್ಟು ಹಾಕ್ಕೊಂಡಿದ್ರಂದರೆ ಬರೀ ಈ ಥರ ಇದ್ರ ಮೇಲೇ ಹೆಂಚು ಮೇಲೇ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಆದರೆ ನಾವು ಸ್ವಲ್ಪ ಅನ್ನ ಹಾಕಿರೋದ್ರಿಂದ ಸ್ವಲ್ಪ ಹಾಕಿ ಬೇಯಿಸ್ಕೋಬೇಕು. ಮತ್ತು ಉಬ್ಬಿ ಬರುತ್ತೆ. ಈಗ ಸೈಡಲ್ಲಿ ಇಟ್ಟು ಬೇಯಿಸಿದ್ರೆ, ಬರೀ ಹೆಂಚಲ್ಲಿಟ್ಟರೆ ಅದು ಉಬ್ಬು ಬರಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ಎಷ್ಟು ನೀಟಾಗಿ ಉಬ್ಬು ಬರ್ತಿದೆ. ಹೀಗೆ ಎಲ್ಲ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ. ನಾನು ಇದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯ ಸೊಪ್ಪಿದ್ದು ದಾಲ್ ಮಾಡ್ಕೊಂಡಿದ್ದೆ. ಇದು ಚೆನ್ನಾಗಾಗತ್ತೆ. ನೀವು ಯಾವ ಪಲ್ಯ ಬೇಕಾದರೂ ರೊಟ್ಟಿ ಜೊತೆಗೆ ಸೆಟ್ ಆಗುತ್ತೆ.
ಅದನ್ನು ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟಿದೆ. ಇದನ್ನು ನೀಟಾಗಿ ತೊಳೆದು ಎತ್ತಿಕೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾನು ಒಂದು ಲೋಟದಕ್ಕೆ ಅಂದರೆ ಒಂದು ಬಟ್ಲಲ್ಲಿ ಬೇಳೆ ತೊಗೊಂಡಿದ್ದೀನಿ. ಒಂದು ಬಟ್ಲು ತೊಗರಿಬೇಳೆ, ಇದ್ರ ಜೊತೆಗೆ ಹೆಸರುಬೇಳೆನೂ ಹಾಕ್ಕೊತೀನಿ. ನಾನು ಒಂದು 3/4 ಬಟ್ಲಷ್ಟು ಹೆಸರುಬೇಳೆನ ನೀಟಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನು ವಿಸಲ್ ಹಾಕ್ಸ್ಕೊಬೇಕಿದು. ನೀಟಾಗಿ ಇದನ್ನು ಒಂದು 2-3 ಸಲ ತೊಳ್ಕೊಳ್ಳಿ. ಇದನ್ನು ನೋಡಿ. ಇವಾಗ ಇದಕ್ಕೆ ಬೇಯುವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಬೇಯೋದಕ್ಕಿಡಿ. ಅಷ್ಟರಲ್ಲಿ ನಾನು ಸೊಪ್ಪೆಲ್ಲ ತೊಳ್ಕೊತಾ ಇದ್ದೀನಿ. ಇದನ್ನೊಂದು 2-3 ಸಲ ನೀಟಾಗಿ ತೊಳ್ಕೊಬೇಕು, ಮಣ್ಣಿರುತ್ತೆ ಅದಕ್ಕೋಸ್ಕರ. ಇವಾಗ ನೋಡಿ ಸೊಪ್ಪು ಇಷ್ಟಿದೆ, ಇದನ್ನು ಹೆಚ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಒಂದು ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ ನಾನಿವತ್ತು. ಒಂದು ಮಡಿಕೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 4ರಿಂದ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಬಂದು ಕೆಲವರು ತವೆಗೆ ಸಾಸಿವೆ ಹಾಕ್ತಾರೆ, ಕೆಲವರು ಸಾಸಿವೆ ಹಾಕಲ್ಲ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇನೆ. ಇದ್ರ ಜೊತೆಗೆ ಮೇಯ್ನ್ ತವೆಗೆ ಜೀರಿಗೆ ಜಾಸ್ತಿ ಇರಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಸ್ವಲ್ಪ ಇದೊಂದು 2 ಸೆಕೆಂಡ್ ಫ್ರೈ ಆಗಲಿ. ಇದಾದಮೇಲೆ ಬೆಳ್ಳುಳ್ಳಿನೂ ಅಷ್ಟೇ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. ನಾನಿಲ್ಲಿ ಒಂದು 10ರಿಂದ 12 ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6. ಕೆಲವರು ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಕೊಬೋದು. ಆದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಇದನ್ನೇನು ಒಂದು ಅರ್ಧ ನಿಮಿಷ 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ನಾನು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಇದು ಆಪ್ಷನಲ್ಲು. ಆಲ್ರೆಡಿ ನಾವು ಬೇಳೆ ಬೇಯುವಾಗ ಅರಿಶಿನ ಹಾಕಿದ್ದೀವಿ. ಹಾಗಾಗಿ ಇವಾಗ ಇದಕ್ಕೆ ಟೊಮೊಟೊ, ನಾನು ಒಂದು ದೊಡ್ಡ ಸೈಜ್ದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಕೆಲವರು ಟೊಮೊಟೊ ಬೇಡ ಅನ್ನೋರು ಹುಣಸೆಹಣ್ಣಿನ ರಸ ಬೇಕಾದರೂ ಹಾಕ್ಕೋಬೋದು. ನನಗೆ ಟೊಮೊಟೊನೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಟೊಮೊಟೊನೇ ಹಾಕ್ಕೊತೀವಿ. ಇವಾಗ ಇದನ್ನು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡಿ. ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಎಣ್ಣೆನಲ್ಲೇ ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಒಂದೊಂದು ಸಲ ಕಹಿ ಇರುತ್ತೆ, ಹಾಗಾಗಿ ನೀವು ಲಿಡ್ ಕ್ಲೋಸ್ ಮಾಡುವಾಗ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಕ್ಲೋಸ್ ಮಾಡಿರಿ, ಫುಲ್ಲು ಕ್ಲೋಸ್ ಮಾಡಬೇಡಿ. ಇದು ಎಣ್ಣೆನಲ್ಲೇ ಫ್ರೈ ಆಗಬೇಕು, ಸೊಪ್ಪು ಬೇಗ ಬೇಯುತ್ತೆ. ನಾನು ಇದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ, ಹಾಗೆ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಬೇಳೆ ಎಲ್ಲ ತುಂಬ ಗ್ಯಾಸ್ಟ್ರಿಕ್ಕು, ಅದಕ್ಕೋಸ್ಕರ ಶುಂಠಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಂದರೆ ಪೇಸ್ಟೆಲ್ಲ ಹಾಕಬೇಡಿ, ಹಾಗೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಗ್ಯಾಪ್ ಬಿಡಿ, ಮೆಂತ್ಯ ಸೊಪ್ಪಾಗಿರೋದ್ರಿಂದ. ನೋಡಿ ಇವಾಗ ನೀಟಾಗಿಲ್ಲ, ಒಂದು 50% ಬೆಂದಿದೆ. ಇವಾಗ ಇದಕ್ಕೆ ಬೇಯಿಸಿಕೊಂಡಿರೋ ಬೇಳೆನ ಹಾಕ್ಕೊತಾ ಇದ್ದೀನಿ. ಬೇಳೆನ ನೀಟಾಗಿ ಬೇಯಿಸ್ಕೊಳ್ಳಿ, ಒಂದು 4ರಿಂದ 5 ವಿಷಲಿರಲಿ, ಮತ್ತು ನೀಟಾಗಿ ಇದು ನುಣ್ಣಗಾಗಿರಲಿ ಬೇಳೆ. ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನೇ ಹೆಚ್ಚಿಸ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಖಾಲಿ ಧನಿಯಾ ಪುಡಿ ಅಷ್ಟೇ. ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಖಾರ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನೇ ಪೂರ್ತ ಹಾಕ್ಕೊಬೋದು. ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರು ಹೆಚ್ಚಿಸ್ಕೊಂಡು ನೀಟಾಗಿ ತಿರುಗಿಬಿಟ್ಟು ಒಂದು ಕುದಿ ಬರೆಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಇದು ಕುದ್ದಿದೆ. ಇದನ್ನೊಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ರುಚಿ. ಈ ಬಾಯೆಲ್ಲ ಜ್ವರ, ಈ ಥರ ಕೆಮ್ಮು ಶೀತ ಇದ್ದಾಗೆಲ್ಲ ಚೆನ್ನಾಗಾಗತ್ತೆ. ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ಇದನ್ನು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ರೊಟ್ಟಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿತ್ತು. ಕೆಮ್ಮಿರೋದ್ರಿಂದ ತುಪ್ಪ ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೆ ರೊಟ್ಟಿ ಜೊತೆಗೆ ತುಪ್ಪ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ತಿಂತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಇದು ಯಾವ ರೀತಿ ಬಂತು ಅಂತೇಳಿ. ಕೆಲವರು ಇದಕ್ಕೆ ಮೆಂತ್ಯ ಸೊಪ್ಪು ದಾಲ್ ಅಂತ ಹೇಳ್ತಾರೆ, ಕೆಲವರು ತೊವೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್ ನೋಡಿದ್ರೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಈ ನಾರ್ತ್ ಸೈಡ್ ಅವರೆಲ್ಲ ಮೆಂತ್ಯ ಸೊಪ್ಪನ್ನ ರೊಟ್ಟಿ ಜೊತೆ ಹಾಗೆ ಖಾಲಿ ಸೊಪ್ಪು ಬೇಯಿಸಿರಲ್ಲ, ಏನೆಲ್ಲ ಹಾಗೆ ತಿಂತಾರೆ. ತುಂಬ ಒಳ್ಳೆಯದಿದು, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.